ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ ಗೆಸ್ಟ್ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ಸಂಡೇ ನಾನು ನೈಟ್ ಆಗಿದೆ ಇವಾಗಿಂದ ಬ್ಲಾಗ್ ನ ಶುರು ಮಾಡಿದೀನಿ. ಇವಾಗ ಸ್ವಲ್ಪ ನಮ್ಮ ಮನೆಯವರು ಬಿರಿಯಾನಿ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು. ಅವ್ರಿಗೆ ನಾನ್ ವೆಜ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಬಿರಿಯಾನಿ ಮಾಡ್ಕೊಡು ಅಂತ ಹೇಳಿದ್ರು. ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಸರಿ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳ್ದೆ. ಅದಕ್ಕೆ ಇವಾಗ ಅಂಗಡಿಗೆ ಹೋಗಿದ್ದಾರೆ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಅಷ್ಟೊತ್ತಿಗೆ ಪ್ರಶ್ನಾಪಾಕ್ ಬಂದೆ. ಇವಾಗ ಪ್ರಶ್ನಾಪಾಕ್ ಬಂದು ಸ್ವಲ್ಪ ಅಡಿಗೆ ಕೆಲ್ಸನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಾನಲ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಕ್ಲೀನ್ ಆಗೇ ಇರುತ್ತೆ, ಸ್ವಲ್ಪ ಚಿಕ್ಕಪುಟ್ಟದ್ ಇರುತ್ತಲ್ಲ, ಅದನ್ನ ಮಾಡ್ಕೊಂಡು ಇವಾಗ ಬ್ಲಾಗ್ ನ ಶುರು ಮಾಡಿದೀನಿ. ಇವತ್ತಿನ ಮಧ್ಯಾಹ್ನ ಬಂದು ನಮ್ ತರುಣ ಮತ್ತೆ ನಮ್ ಯಜಮಾನ್ರೆಲ್ಲ ಸೇರಿ ಬ್ರೆಡ್ ಆಮ್ಲೆಟ್ ನ ಮಾಡ್ಕೊಟ್ಟಿದ್ರು. ನಾನೇನು ಇವತ್ತು ಅಡ್ಗೆನೆ ಮಾಡಿರ್ಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಾಡಿದ್ದೆ, ಒಂದು ಹೊಸ ರೀತಿಯಾಗಿ ಇಡ್ಲಿನ ಮಾಡಿದ್ದೆ. ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಅದು ಮಡಿಕೆನ ಬಳಸ್ಕೊಂಡು ಮಾಡಿದ್ದೆ, ಸಕ್ಕದಾಗಿ ಬಂದಿತ್ತು. ಅದಕ್ಕೆ ಕೆಂಪು ಚಟ್ನಿ ಕಾಂಬಿನೇಷನ್ ಅಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬಹುದು. ಆತರ ಮಾಡಿದ್ದೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್. ನನಗೆ ಮಾಮೂಲಿಯಾಗಿ ಡಿಟಾಕ್ಸ್ ಡ್ರಿಂಕ್ ಎಲ್ಲಾನು ಮಾಡ್ಕೊಂಡು ಕುಡ್ದೆ. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಮತ್ತೆ ಮಧ್ಯಾಹ್ನಕ್ಕೆ ಯಾವಾಗ್ಲೇ ಹೇಳ್ದಂಗೆ ಇವರೇನೆ ಸ್ವಲ್ಪ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ನಾನು ಒಂದ್ ಪೀಸ್ ತಿಂದೆ. ನನ್ಗದೇ ಒಂದ್ ಪೀಸ್ ತಿಂದ್ರೆ ಫುಲ್ ಆಗ್ಬಿಡುತ್ತೆ ಹೊಟ್ಟೆ, ಹಾಗಾಗಿ ಒಂದ್ ಪೀಸ್ ತಿಂದೆ. ಅದಾದ್ಮೇಲೆ ಸ್ವಲ್ಪ ವಿಡಿಯೋಸ್ ಕೆಲಸ ಅದು ಇದು ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋನ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತಾ ಇದೀನಿ. ಇದು ಸ್ವಲ್ಪ ಬಿರಿಯಾನಿ ಹೈದ್ರಾಬಾದ್ ಸ್ಟೈಲ್ ಅಲ್ಲೇ ಬರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಯಜಮಾನ್ರು ಮತ್ತೆ ನಮ್ ತರುಣ ಸೇರ್ಕೊಂಡು ಬ್ರೆಡ್ ಆಮ್ಲೆಟ್ ಮಾಡಿದ್ರು ಅಂತ ಹೇಳದ್ನಲ್ಲ, ಅದೊಂದು ಚೂರ್ ವಿಡಿಯೋನ ನಾನು ಇಲ್ಲಿ ಆಡ್ ಮಾಡ್ತೀನಿ ನೋಡಿ. ತುಂಬಾ ಚೆನ್ನಾಗಿತ್ತು ಬ್ರೆಡ್ ಆಮ್ಲೆಟ್. ಇವತ್ತು ಏನ್ ಮಾಡ್ತಿದ್ದೀರಾ ಇಬ್ರುನುವೆ? ಅದನ್ನ ಎಳಿ ಇವರು ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿ ಕಿಚನ್ ಎಲ್ಲ ಮಿಕ್ಸಿ ಮಾಡ್ಬಿಟ್ಟಿದ್ರು. ಇವತ್ತು ತವಾದಲ್ಲೂ ಸ್ವಲ್ಪ ಬ್ರೆಡ್ ಆಮ್ಲೆಟ್ ನ ಮಾಡಿದ್ರು. ಮತ್ತೆ ಮಿಷಿನ್ ಅಲ್ಲೂ ಕೂಡ ಬ್ರೆಡ್ ನ ರೋಸ್ಟ್ ಮಾಡಿ ಅದಾದ್ಮೇಲೆ ಆಮ್ಲೆಟ್ಗೆ ಹಾಕ್ಬಿಟ್ಟು ಬ್ರೆಡ್ ಆಮ್ಲೆಟ್ ನ ಮಾಡಿದ್ರು. ತುಂಬಾ ಚೆನ್ನಾಗಿ ಇತ್ತು. ಏನ್ ಮಾಡ್ತಿದ್ದೀವಿ? ಟೀ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ, ಆಯ್ತಾ? ಇವಾಗ ನಾನು ಮೊದ್ಲಿಗೆ ಬಿರಿಯಾನಿಗೆ ಏನೇನ್ ಬೇಕು ನೋಡಿ ಅದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನ ತಗೊಂಡಿದ್ದೀನಿ. ಈ ರೈಸ್ ಅಲ್ಲಿ ಬಿರಿಯಾನಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ಸ್ವಲ್ಪ ರೈಸ್ ಅಲ್ಲೇ ಜಾಸ್ತಿ ಬಿರಿಯಾನಿ ಆಗ್ಬಿಡುತ್ತೆ ಇದ್ರಲ್ಲಿ. ನಾನು ಯಾವಾಗ್ಲೂ ಬಿರಿಯಾನಿ ಮಾಡಿದ್ರೆ ಈ ರೈಸ್ ನ ಮಾಡ್ತೀನಿ. ನಾನು ಬಿರಿಯಾನಿ ಮಾಡ್ಲಿಕ್ಕಿಂತ ಮುಂಚೆ ಅಕ್ಕಿನೆಲ್ಲಾನು ವಾಶ್ ಮಾಡ್ಕೊಂಡು ನೆನ್ಸಿಟ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ ನ ಇಲ್ಲಿ ನೆನ್ಸಿಡ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಬಿಟ್ಟು ನೆನೆಲಿಕ್ಕೆ ಇಡ್ತೀನಿ. ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳಿ ಈಗ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡು, ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಾಮೂಲಿಯಾಗಿ ಬಿರಿಯಾನಿಗೆ ಈರುಳ್ಳಿ ತುಂಬಾ ಜಾಸ್ತಿನೇ ಬೇಕಾಗುತ್ತೆ. ಈ ಹೈದ್ರಾಬಾದಿ ಸ್ಟೈಲ್ ಅಲ್ಲೆಲ್ಲ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇದೆಲ್ಲ ಏನೇನ್ ಬೇಕು ನೋಡಿ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಆಲ್ರೆಡಿ ನಾನು ಕುಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೇನೆ 9 o'clock ಹತ್ರ ಟೈಮ್ ಆಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಒಂದೇ ಸಲ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡೆ. ಈಗ ಹೇಗ್ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ದೀನಿ. ಮೊದ್ಲಿಗೆ ನಾ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಒಂದು 2 ಕಪ್ ಆಗೋಷ್ಟು ಈರುಳ್ಳಿನ ಸೇರ್ಸಿದೀನಿ. ಅಂದ್ರೆ ಒಂದು 5 ರಿಂದ 6 ಈರುಳ್ಳಿನ ಸೇರಿಸಿದ್ದೀನಿ, ಮೀಡಿಯಂ ಸೈಜ್ ಅಷ್ಟು. ಅದನ್ನ ಹಾಕ್ಬಿಟ್ಟು ಮಾಮೂಲಿಯಾಗಿ
ಬಿರಿಯಾನಿಗೆಲ್ಲ ಹೇಗೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಳ್ತೀವಿ ನೋಡಿ, ಆ ತರ ಎತ್ತಿಟ್ಕೊಬೇಕು. ಜಾಸ್ತಿ ಸೀಸೋದಿಕ್ ಹೋಗ್ಬಾರ್ದು, ಇದು ಟೇಸ್ಟ್ ಬೇರೆ ತರನೇ ಬಂದ್ಬಿಡುತ್ತೆ, ಕೈ ಬಂದ್ಬಿಡುತ್ತೆ ಊಟ ಮಾಡ್ಬೇಕಾದ್ರೆ. ಹಾಗಾಗಿ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದು ಕೂಡ ಆಯ್ತು. ಇನ್ನು ಇವಾಗ ಇದಕ್ಕೇನೆ ಅದೇ ಕಡಾಯಿಗೆನೆ ಸೋಂಪು, ಜಾಪತ್ರೆ, ಜಾಕಾಯಿ, ಏಲಕ್ಕಿ, ಲವಂಗ, ಕಲ್ಲುವು, ಶಾಯಿ ಜೀರಾ, ಚಕ್ಕೆ ಮತ್ತೆ ಪಲಾವ್ ಎಲೆ ಇಷ್ಟನ್ನು ಹಾಕ್ಬಿಟ್ಟು ಇದು ಅರೋಮ ಎಲ್ಲ ಬಿಟ್ಕೊಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೀವು ಬೇಕಂದ್ರೆ ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೊಬಹುದು. ನಾನು ಇವತ್ತು ಕಡಾಯಿ ಎಲೆನೇ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೇನೆ ಕಸ್ತೂರಿ ಮೆಥಿನ ಹಾಕ್ಬಿಟ್ಟು ಒಂಚೂರು ಲೈಟ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಟೋಟಲ್ ಆಪ್ಷನಲ್, ಬೇಕು ಅಂದ್ರೆ ಹಾಕಿಲ್ಲ ಅಂದ್ರೆ ಇಲ್ಲ. ನನ್ನಲ್ಲಿ 1 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಅರಿಶಿಣ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ಕಡಿಮೆ ಫ್ಲೇಮ್ ಮಾಡೇ ಬೇಯಿಸ್ಬೇಕು. ಈ ಚಿಕನ್ ಅಲ್ಲಿರೋ ನೀರೆಲ್ಲನೂ ಬಿಟ್ಕೊಂಡು ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೊಬೇಕು. ಹಾಗಾಗಿ ಅದು ಆಗ್ತಾ ಇರ್ಲಿ. ಈ ಕಡೆ ರೈಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರ್ನ ಇಟ್ಕೊಂಡಿದ್ದೀನಿ. ನೀರ್ ಎಷ್ಟಾದ್ರೂ ತಗೊಬಹುದು. ಅದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ, 1/4 ಭಾಗದಷ್ಟು ನಿಂಬೆಹಣ್ಣ ಕಟ್ ಮಾಡಿ ಸೇರಿಸಿದೀನಿ. ಇನ್ನು ಇದಕ್ಕೆ 1 ಕಪ್ ಆಗೋಷ್ಟು ರೋಸ್ ಮೆರಿ ವಾಟರ್ ಬರುತ್ತೆ, ಅಡಿಗೆಗಂತಾನೆ ಕೇಳಿದ್ರೆ ಕೊಡ್ತಾರೆ, ಅದು ಬರುತ್ತೆ. ಅದನ್ನ ಹಾಕೋದ್ರಿಂದನೇ ಈ ಬಿರಿಯಾನಿ ಚೆನ್ನಾಗಿ ಬರೋದು. ಹಾಗಾಗಿ ಅದನ್ನ ಹಾಕಿ ಇನ್ನು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಿದ ಆದ್ಮೇಲೆ ನಾವು ನೆನ್ಸಿಟ್ಟಿರೋ ಅಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರೋಸ್ಮರಿ ವಾಟರ್ ಮಿಸ್ ಮಾಡ್ಬಿಡಿ. ರೋಸ್ಮರಿ ವಾಟರ್ ಹಾಕಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಇನ್ನು ಆ ಕಡೆ ಇದು ರೈಸ್ ಕೂಡ ಆಗ್ತಾ ಇರ್ಲಿ. ಇನ್ನ ಈ ಕಡೆ ನಾನು ಚಿಕನ್ ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ, ಇದನ್ನು ಕೂಡ ಮಧ್ಯದಲ್ಲಿ ತಿರ್ಗಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಬೇಕಿಲ್ಲ ಅಂದ್ರೆ ತಳ ಹಿಡಿದ್ ಬಿಡುತ್ತೆ. ಇವಾಗ ನಾನು ಇಲ್ಲಿ ಫುಡ್ ಕಲರಿಗೆ ಅಂತ ಹೇಳ್ಬಿಟ್ಟು ಅರಿಶಿನ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ, ಸ್ವಲ್ಪ ನೆನೆಲಿ ಅಂತೇಳಿ. ಇದಕ್ಕೆಲ್ಲ ನಂಗೆ ಫುಡ್ ಕಲರ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಕಲರಿಗೋಸ್ಕರ ಅರಿಶಿಣನೇ ಬಳಸ್ತಾ ಇದ್ದೀನಿ. ನೀವು ಕೇಸರಿನೂ ಕೂಡ ಹಾಲಲ್ಲಿ ನೆನೆಸಿಟ್ಬಿಟ್ಟು ಹಾಕೊಬಹುದು. ಅದು ಕೂಡ ಆಯ್ತು. ಎತ್ತಿ ಇಟ್ಬಿಟ್ಟು ಒಂದ್ ಮಿಕ್ಸರ್ಗೆ 1 ಕಪ್ ಆಗೋಷ್ಟು ಟೊಮೆಟೊ, 1 ಹಿಡಿ ಆಗೋಷ್ಟು ಪುದೀನ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೇನೆ 2-3 ಸ್ಪೂನ್ ಆಗೋಷ್ಟು ಮೊಸರು, ಇಷ್ಟನ್ನ ಹಾಕ್ಬಿಟ್ಟು ರುಬ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರ್ ಹಾಕೋ ಅವಶ್ಯಕತೆ ಇರಲ್ಲ. ಟೊಮೆಟೊದಲ್ಲೂ ನೀರ್ ಇರುತ್ತೆ, ಮೊಸರನ್ನ ನೀರ್ ಬಿಟ್ಕೊಳ್ಳುತ್ತೆ. ಇದನ್ನು ಕೂಡ ರುಬ್ಬಿ ಎತ್ತಿ ಇಟ್ಕೊಂಡಿದೀನಿ. ಅಷ್ಟೊತ್ತಿಗೆ ಈ ಕಡೆ ರೈಸ್ ಕೂಡ ಒಂದು 70% ಕುಕ್ ಆಗಿತ್ತು. ಇದು 70% ಅಷ್ಟೇ ಕುಕ್ ಆಗ್ಬೇಕು. ಓವರ್ ಕುಕ್ ಆಗ್ಬಿಟ್ರೆ ಮುದ್ದೆ ತರ ಆಗ್ಬಿಡುತ್ತೆ, ನಿಮ್ಗೆ ಗೊತ್ತೇ ಇರುತ್ತಲ್ವಾ. ಇಷ್ಟು ಮಾಡ್ಕೊಂಡು ಇದು ಆರ್ಲಿಕ್ಕೆ ಬಿಟ್ಟಿದ್ದೀನಿ ನಾನು. ಇನ್ನು ಈ ಕಡೆ ಅಷ್ಟೊತ್ತಿಗೆ ಚಿಕನ್ ಕೂಡ ಒಂದು 60% ಕುಕ್ ಆಗಿತ್ತು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮೊದ್ಲಿಗೆ ಮರ್ತು ಬಿಟ್ಟಿದ್ದೆ. ಹಾಗಾಗಿ ಇದ್ರಲ್ಲಿರೋ ನೀರು ಮತ್ತೆ ಎಣ್ಣೆ ಎಲ್ಲಾನು ಬಿಟ್ಟಾದ್ಮೇಲೆ ಇವಾಗ 1-2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ನೀವು ಸ್ಪೈಸಸ್ ಎಲ್ಲ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ ಆಗ್ಲೇ ಹಾಕೊಳ್ಳಿ. ಈ ತರ ಮಾಡಿದ್ರು ಏನ್ ತೊಂದ್ರೆ ಇಲ್ಲ. ಹಂಗ್ ಮಾಡಿದ್ರು ಒಂದೇ ತರ ಬರುತ್ತೆ, ಹಿಂಗ್ ಮಾಡಿದ್ರು ಒಂದೇ ತರ ಬರುತ್ತೆ. ನಾನು ಮರ್ತು ಬಿಟ್ಟಿದ್ದೆ, ಹಾಗಾಗಿ ಈಗ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಅಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ಬೇಕು. ಅಲ್ಲಿವರೆಗೂ ಕುಕ್ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡ್ಬೇಕು. ನೋಡಿ, ಸ್ವಲ್ಪನೂ ಕೂಡ ನೀರ್ ಹಾಕಿಲ್ಲ. ಚಿಕನ್ ಯಾವ ತರ ಬೆಂದಿದೆ ಅಂತ ಹೇಳಿ ಇಷ್ಟು ಬೇಯಿಸ್ಕೊಂಡು ಸಾಕಾಗುತ್ತೆ. ಇವಾಗ ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಮತ್ತೆ 2-3 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 2-2.5 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ, ಹಾಗೇನೆ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲ, ಮತ್ತೆ ನಿಂಬೆಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ, ಇದನ್ನು ಹಾಕ್ಬಿಟ್ಟು ಕೈಯಲ್ಲೇನೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಇದನ್ನೆಲ್ಲ ನಾವು ಹಾಕೋದಕ್ಕಿಂತ ಮುಂಚೆ ಚಿಕನ್ ಎಲ್ಲ ಪೂರ್ತಿ ತಣ್ಣಗ್ ಆಗ್ಬೇಕು. ಅದಾದ್ಮೇಲೆ ನಾವು ಈ ಮಸಾಲೆ ಎಲ್ಲಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ಇನ್ನು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಗೇನೆ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ನಾವು ಕುಕ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ರೈಸು, ಅದನ್ನು ಕೂಡ ಲೇಯರ್ ತರ ಹಾಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಹೈದ್ರಾಬಾದಿ ಬಿರಿಯಾನಿಗೆಲ್ಲ ಹೇಗ್ ಮಾಡ್ತೀವಿ ಅದೇ ತರನೇ ಮಾಡ್ಕೊಳ್ಳೋದು. ಇನ್ನು ಇದಕ್ಕೇನೆ ಮತ್ತೆ ರೈಸ್ ಹಾಕಿದಾದ್ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ನಾನು ಮೇಲ್ಗಡೆ ರೈಸ್ ನ ಹಾಕೊಂಡು ಲೇಯರ್ ತರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಆದ್ಮೇಲೆ ಇದಕ್ಕೆ ಮಾಮೂಲಿಯಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟ್ಗೆ ನಾನು ಇಲ್ಲಿ ಅರಿಶಿನ ಮತ್ತೆ
ನೀರ್ನ ಕಲಸ್ಬಿಟ್ಟಿಟ್ಟಿದ್ನಲ್ಲ ಫುಡ್ ಕಲರು, ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇನ್ನ ಮಾಮೂಲಿಯಾಗಿ ಬಿರಿಯಾನಿಗೆ ಹಾಕೊಳ್ತಾ ಇದೀನಿ. ಇದು ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೇನೆ ಹೆಲ್ತ್ಗೂ ಕೂಡ ಏನು ತೊಂದರೆ ಆಗಲ್ಲ. ಈಗ ನಾವು ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಅನ್ಹೆಲ್ದಿ ಅಲ್ವಾ, ಹಾಗಾಗಿ ಅದನ್ನ ಸ್ಕಿಪ್ ಮಾಡಿ ಇದ್ ಮಾಡಿ ನೋಡಿ. ಇನ್ನು ಇದಕ್ಕೇನೆ ನಾವು ಅವಾಗ್ಲೇ ಅನ್ನನ ಮಾಡಿ ಇಟ್ಕೊಂಡಿದ್ವಲ್ಲ, ಗಂಜಿ ಉಳ್ದಿರುತ್ತಲ್ಲ, ಅದನ್ನ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದೀನಿ. ಮೇನ್ ಇದಕ್ಕೇನೆ ಇದೇನೆ ರುಚಿ ಕೊಡೋ ಅಂತದ್ದು. ಇದನ್ನ ಖಂಡಿತ ನೀವು ಮಿಸ್ ಮಾಡ್ದಾನೆ ಹಾಕಿ, ಆಯ್ತಾ. ಇನ್ನ ಇಷ್ಟು ಮಾಡ್ಕೊಂಡ್ರೆ ಬಿರಿಯಾನಿ ರೆಡಿನೇ ಆಗೋಗ್ಬಿಡತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವ್ ಒಂದ್ಸಲ ಖಂಡಿತ ಇದನ್ನ ಟ್ರೈ ಮಾಡಿ. ಮಾಮೂಲಿಯಾಗಿ ಯಾವಾಗ್ಲೂ ಬಿರಿಯಾನಿ ಮಾಡೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್. ಮಾಡುವಾಗ್ಲೇನೆ ಸ್ವಲ್ಪ ನಾನು ರುಚಿ ನೋಡಿದೆ, ಎಕ್ಸಲೆಂಟ್ ಆಗಿದೆ ಬಿರಿಯಾನಿ. ಇನ್ನ ಇವಾಗ ಇದನ್ನ ದಮ್ ಕಟ್ಬಿಡ್ಬೇಕು. ಹಾಗಾಗಿ ನಾನು ಒಂದು ತವಾನ ಇಟ್ಕೊಂಡಿದೀನಿ. ಮಾಮೂಲಿಯಾಗಿ ತವಾನ ಹೀಟ್ ಮಾಡ್ಬಿಟ್ಟು ಇದನ್ನ ತವಾ ಮೇಲೆ ಇಟ್ಬಿಟ್ಟು ದಮ್ ಕಟ್ಬಿಡ್ಬೇಕು. ನಾವು ಹಾಗೇನೇನೆ ದಮ್ ಕಟ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಕೆಳಗಡೆ ಅನ್ನ ಒಂದ್ಸಲ ಸೀದೋಗಿರುತ್ತೆ, ಇಲ್ಲ ಅಂತಂದ್ರೆ ತಳ ಹಿಡಿದ್ಬಿಟ್ಟಿರುತ್ತೆ. ನಾವು ಈ ತರ ತವಾ ಇಟ್ಬಿಟ್ಟು ದಮ್ ಕಟ್ಟೋದ್ರಿಂದ ಯಾವ್ದೇ ರೀತಿ ತಳ ಹಿಡಿಯುತ್ತೆ ಅನ್ನೋದು ಏನು ಭಯ ಇರೋದಿಲ್ಲ. ಇವಾಗ ಇದನ್ನ ದಮ್ ಕಟ್ಬಿಡೋಣ. ಇನ್ನ ಇದ್ರ ಮೇಲೆ ಭಾರವಾಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಲ್ನ ಇಟ್ಕೊಂಡಿದೀನಿ. ಈ ಬಿರಿಯಾನಿ ಏನ್ ಗೊತ್ತಾ, ರೋಸ್ ವಾಟರ್ ಮತ್ತೆ ನಾವು ಅನ್ನ ಎಲ್ಲ ಮಾಡಾದ್ಮೇಲೆ ನಾವು ಬೇಯಿಸಿರೋದು ನೀರ್ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಮಾಡ್ತೀವಲ್ಲ, ಅದು ಫ್ಲೇವರ್ ಅಂತ ಎಕ್ಸಲೆಂಟ್ ಆಗೇ ಬರುತ್ತೆ. ಖಂಡಿತ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ. ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಒಂದ್ ಫ್ಲೇವರೇ ಬರುತ್ತೆ ಅಂತಾನೆ ಹೇಳ್ಬೋದು ಬಿರಿಯಾನಿಗೆ. ಯಾರ್ಯಾರು ಈ ಚಳಿ ಟೈಮಲ್ಲೆಲ್ಲ ನಾನ್ ವೆಜ್ ಎಲ್ಲ ತಿನ್ಲಿಕ್ಕೆ ಇಷ್ಟ ಪಡ್ತಿರ್ತೀರ ನೋಡಿ, ಅವರು ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಇನ್ನ ಇದು ರೆಡಿ ಆಗ್ತಾ ಇರ್ಲಿ. ಅಷ್ಟೊತ್ತಿಗೆ ನಾನು ಪಾತ್ರೆ ಇದೆ ಇವಾಗ, ಈ ಬಿರಿಯಾನಿ ಮಾಡಿರೋ ಪಾತ್ರೆ ಎಲ್ಲ ಅದನ್ನ ಕ್ಲೀನ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಯಾವ ತರ ಬಂದಿದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೂಪರ್ ಆಗಿದೆ ಟೇಸ್ಟ್. ನಾ ಆಲ್ರೆಡಿ ಒಂದ್ಸಲ ಅವಾಗ್ಲೇ ಹೇಳ್ದಂಗೆ ಟೇಸ್ಟ್ ಮಾಡಿದೀನಿ, ನೋಡ್ಬೇಕು ನಮ್ಮ ಯಜಮಾನ್ರಿಗೆ ಹೇಗೆ ಟೇಸ್ಟ್ ಅನ್ಸುತ್ತೆ ಅಂತ ಅನ್ಬಿಟ್ಟು ಕೇಳಿ ನೋಡ್ಬೇಕು. ಯಾಕಂದ್ರೆ ಅವ್ರಿಗೆ ಕ್ರೇವಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಊಟ ಎಲ್ಲ ತಿನ್ಲಿಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಬೇರೆದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ, ಈ ಬಟ್ಟೆ ತಗೊಳೋದು ಅದು ಇದು ತಗೊಳೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಏನಿದ್ರು ಚೆನ್ನಾಗಿ ಊಟ ಇರ್ಬೇಕು, ಹೊಟ್ಟೆ ತುಂಬಾ ಚೆನ್ನಾಗಿ ತಿಂತಾರೆ. ಹಾಗಾಗಿ ಇವಾಗ ಫಸ್ಟ್ ಟೈಮ್ ಈ ತರ ಬಿರಿಯಾನಿನ ಮಾಡಿರೋದಲ್ಲ, ಅದಕ್ಕೆ ಅವ್ರು ಕೊಟ್ಟು ಕೇಳ್ಬೇಕು ಯಾವ ತರ ಇದೆ ಅಂತ ಹೇಳಿ. ಇದಾಗ್ತಾ ಇರ್ಲಿ, ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳ್ಕೊಳ್ತೀನಿ. ಬಿರಿಯಾನಿ ಕೂಡ ರೆಡಿ ಆಯ್ತು. ಇವಾಗ ಹೇಗ್ ಬಂದಿದೆ ಅಂತ ನೋಡೋಣ ಬನ್ನಿ. ಇನ್ನ ಈ ತರ ಬಿರಿಯಾನಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವಾಗ್ಲೂ ಒಂದೇ ತರ ಟ್ರೈ ಮಾಡೋ ಬದಲು ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ರುಚಿನೂ ಕೂಡ ಚೇಂಜ್ ಇರುತ್ತಲ್ವಾ. ಹಾಗಾಗಿ ನಾನು ಈ ಸಲ ಈ ಬಿರಿಯಾನಿನ ಟ್ರೈ ಮಾಡಿದೆ. ಖಂಡಿತ ಇದನ್ನೊಂದ್ಸಲ ಮತ್ತೆ ಹೇಳ್ತೀನಿ ಅನ್ಕೋಬೇಡಿ, ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನೋಡಿ ಬಿರಿಯಾನಿ ಇವಾಗ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನೋಡಿ. ಅಷ್ಟನೇ ಕಲರ್ ಆಗಿ ಹಾಕಿರೋದು, ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಅಲ್ವಾ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ಇದನ್ನ ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಒಂದೇ ಸಲನೇ ಎಲ್ಲಾನು ಮಿಕ್ಸ್ ಮಾಡ್ಕೊಂಡೆ, ಯಾಕಂದ್ರೆ ನಾವು ಅವಾಗ್ಲೇನೆ ಊಟ ಮಾಡ್ಕೊಳ್ತಿದ್ವಲ್ಲ ಅಂತ ಹೇಳ್ಬಿಟ್ಟು. ಈ ತರ ಬಂದಿದೆ ಇವತ್ತು ಬಿರಿಯಾನಿ, ಸಕ್ಕತ್ತಾಗಿತ್ತು ಮಾತ್ರ. ಇನ್ನ ಇವಾಗ ನಮ್ಮ ಯಜಮಾನ್ರಿಗೆ ಕೊಟ್ಟು ಕೇಳ್ತೀನಿ ಏನಂತಾರೆ ಅಂತ ಹೇಳ್ಬಿಟ್ಟು. ಖಂಡಿತ ಟ್ರೈ ಮಾಡಿ, ನಿಜವಾಗ್ಲೂ ಸೂಪರ್ ಆಗಿದೆ ಬಿರಿಯಾನಿ. ಅಷ್ಟೇ. ಇನ್ನ ನನ್ನ ಮಗನಿಗೂ ಕೂಡ ಇಷ್ಟ ಆಯ್ತು. ಅವ್ನಿಗೊಂದ್ ಸ್ವಲ್ಪ ಖಾರ ಅಂತ ಅನಿಸ್ತು, ಯಾಕಂದ್ರೆ ಇನ್ನು ಚಿಕ್ಕವನಲ್ವಾ, ಹಾಗಾಗಿ ಖಾರ ಅಂತ ಅವ್ನಿಗೆ ಅನ್ಸುತ್ತೆ. ನಮ್ಗೆಲ್ಲ ಕರೆಕ್ಟ್ ಆಗಿ ಇತ್ತು. ಇನ್ನ ಅವನು ಅಷ್ಟೇ ಚಿಕನ್ ಎಲ್ಲ ಅಂತಂದ್ರೆ ಇಷ್ಟಪಟ್ಟು ತಿಂತಾನೆ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡೋಣ ಅನ್ಕೊಂಡಿದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.